ಏನು ಅನ್ಕೋಬೇಡಿ, ಯಾರು ಮಾಡಲಿಲ್ಲ ಅಂತಲ್ಲ, ಅದು ಒಳ್ಳೆಯವ್ರ ಕೈ ಮಾಡಿಸ್ಬೇಕಂತ ಕಾಯ್ತಾ ಇಲ್ಲ ಅಷ್ಟೇ. ಮನಮೋಹಕ ಆಗುತ್ತೆ ಅದು ಖಂಡಿತ. ಯಾಕಂದ್ರೆ ಅವ್ರ ಆಸೆ ಏನೋ ಇತ್ತು, ಆ್ಯಕ್ಚುಲಾಗಿ ಐಶ್ವರ್ಯ ತರಬೇಕು, ಐಶ್ವರ್ಯ ಮಾಡಿಸ್ಬೇಕು ಒಂದು ಪಾತ್ರನ. ಅದು ಏನು ಮೈನ್ ಲೀಡ್ ಅಲ್ಲ, ಒಂದು ಪೋರ್ಷನ್ ಆಫ್ ದ ಪಾರ್ಟ್ನ. ಏನೋ ಐಡಿಯಾ, ವೆರಿ ನೈಸ್ ಫಿಲ್ಮ್. ಇವತ್ತು ಹೇಳ್ತೀನಿ, ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಫಿಲ್ಮ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಗತವೈಭವ, ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದು ನಂಬಿಕೆ, ಯಾವ ನಂಬಿಕೆ ಇರಬೇಕು. ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ಕೊಂಡು ಅವನ ಆಸೆ ತೀರಿಸ್ಬೇಕನ್ನೋದಿಲ್ಲ, ಅದು ಭಾಳ ಅವ್ರು ಕೇರ್ ಮಾಡಬೇಕು, ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಅದೊಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಷ್ಯಂತ ತಂದು ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರಷ್ಟೇ ತುಂಬ ನನಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಅವರು ಶ್ರದ್ಧೆ ಇರ್ಬೋದು, ದ ವೇ ಹಿ ಇಸ್ ಆ್ಯಕ್ಟೆಡ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಬಂದಿರಲ್ಲ. ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಐ ನಾಟ್ ಜೋಕಿಂಗ್, ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್. ಯಾಕಂದರೆ ಇದು ಈಸಿಯಾದ ಪಾತ್ರ ಅಲ್ಲ. ಒಂದು 4 ಬಗ್ಗೆ ಏನೋ ಇವ್ರು ಹೇಳಿದ್ದು, ಯಾರೋ ಹೇಳಿದ್ರಲ್ಲ ಅಂತ, ಐ ಥಿಂಕ್ ದೀಪಕ್ ಅವರು ಹೇಳಿದ್ದು ಈ ಥರ ಅಪ್ಪಾಜಿ ಅಣ್ಣ ಕಮಲಾಸನ್. ನನಗೆ ಅನಿಸುತ್ತೆ ಅದು ಆದಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನಿಸುತ್ತೆ. ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಲ್ಲ. ನನಗಟ್ಲಿ 3 ಸಿನಿಮಾ ಕಂಟಿನ್ಯೂಸ್ ಬೇರೆ ಬೇರೆ ಥರ ಬಂತು. ಮತ್ತು ಇವಾಗ ಇದೆಲ್ಲ 40 years ಆದಮೇಲೆವರೆಗೂ ನನಗೆ ಬಂದಿದ್ದ ಭಾಗ್ಯ ಅಂದರೆ ಎಲ್ಲ ಹೊಸ ಡೈರೆಕ್ಟರ್ಸ್ ಬರ್ತಾರೆ, ಹೊಸ ಮೂಡ್ಸ್ ಹೇಳ್ತಾರೆ. ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಒಂದು ನಂಬಿಕೆ ಇರಬೇಕು. ಯಾರೇ ಆಗಲಿ ನಂಬಿಕೆ ಇರಬೇಕು. ನಾವು ಬ್ರ್ಯಾಂಡೇ ಹೋಗ್ತೀವಿ, ಬ್ರ್ಯಾಂಡೇನು ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್. ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡ್ ಆಗುತ್ತೆ, ತಾನಾಗುತ್ತೆ. ಯಾರು ಗೊತ್ತು ನಾಳೆ ಸುಮ್ಮನೆ ಒಂದು ಟಾಪ್ ಡೈರೆಕ್ಟರ್ ಆಗ್ಬೋದು. ಇಲ್ಲಾಂದ್ರೆ 45 ಅರ್ಜುನ್ ಜನ್ಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ರಿಯಲಿ ಅವ್ರು ಹೇಳ್ತಾರೆ ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಟ್ಟು ನಾಳೆ ನೀವು ದಂಡ ಯಾಕೆ ಮಾಡ್ತೀಯ ಮಾಡೇ ಇಲ್ಲ ನೋಡೋಣ ಬಿಡೋಣ ಅಂತ. ಬಟ್ ಭಾಳ ಅದ್ಭುತ ಮಾಡ್ತಾರೆ. ಆ ರೀತಿ ನಂಬಿಕೆ ಇರಬೇಕು. ಆ ನಂಬಿಕೆಗೆ ಭಾಳ ಅದ್ಭುತವಾದ ದೀಪಕ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಆಮೇಲೆ ಸಿನಿಮಾಟೋಗ್ರಾಫರ್ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ನನಗೆ ಲೈವ್ ಇದಂದರೆ ತುಂಬ ಇಷ್ಟ. ಅವಾಗಿಂದ ನಾವು ಅಪ್ಪಾಜಿ ಚಾನಲ್ ನಮ್ಮ ರೆಕಾರ್ಡ್ ನಡಿಬೇಕಾದ್ರೆ ಲೈವ್ ನಾವು ನೋಡ್ತಾ ಇರ್ತೀವಲ್ಲ, ಲೈವಾಗಿ ಮಾಡಿರೋದು ಅದು ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನಿಸುತ್ತೆ. ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಅಗೇನ್ ಆಶಿಕಾ ಅವರು ಫ್ಯಾಂಟಾಸ್ಟಿಕ್, ಸೂಪರ್. ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ, ನೀವು ಅಷ್ಟೇ ಎನರ್ಜೆಟಿಕ್ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರ ಬಗ್ಗೆನೇ ಹೇಳಿದ್ರು. ಯಾಕಂದರೆ ಯಾವಾಗ ಎಲ್ಲರ ಬಗ್ಗೆ ಮನಸ್ಸಿಗೆ ಬರೀದ್ಬಿಡ್ತಾರೆ. ಹೀರೋಯಿನ್ ಅಂತ ದೊಡ್ಡ ಮಾಡ್ತೀನಿ, ಇನ್ನೇನು ಹೇಳೋದು ಅಂತೆಲ್ಲ ಆಯ್ತು ಅಂತ ನೋಡಿದ್ರು. ಬಟ್ ಎಲ್ಲರ ಬಗ್ಗೆನೂ ಮಾತಾಡಿ, ಭೂಷಣ್ ಬಗ್ಗೆ ಹಳೆ ನೆನಪುಗಳನ್ನ ಹಂಚ್ಕೊಂಡಿದ್ದು ಇಟ್ಸ್ ಗುಡ್. ಆ್ಯಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ಲಾಗಿ ಆನೆಸ್ಟ್ ಆಗಿರುತ್ತಲ್ಲ ಅದು ಇದು ಕಾಣುತ್ತೆ. ಆ್ಯಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಅಮೇಝಿಂಗ್ ಡ್ಯಾನ್ಸರ್. ಬಟ್ ಇವತ್ತು ಕಮ್ ಕಿಶನ್ ಸೋ ಗುಡ್ ಟು ವಾಚ್ ಹಿಮ್ ಆಕ್ಟಿಂಗ್. ಆಮೇಲೆ ನಾನು ನೀವು ನೋಡ್ತಾ ಇರ್ತೀನಿ ಅವ್ರದ್ದು ಸಾಂಗ್ ರಸಪ್ತಮಿ ಹಾಡಿದ್ರು ಜೊತೆಯಾಗಿ ಮಾಡಿದ್ರು ಅಲ್ವಾ, ನೋಡಿದೆ ನಾನು ನೋಡ್ತಾ ಇರ್ತೀನಿ ಅವಾಗ. ಸೊ ಗುಡ್. ಇದರಲ್ಲಿ ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಡೋಂಟ್ ವರಿ, ತಂಗಿಯಾಗಿ ಮಾಡಿದ್ದಾರೆ. ಸಾಂಗ್ ಇವತ್ತು ಬೇಜ ಮಾಡ್ಕೋಬೇಡಿ, ಬನ್ನಿ ಒಂದು ಸಾಂಗ್ ಹೇಳ್ತೀನಿ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಅಣ್ಣ ತಂಗಿಯ ನಾನು ಅವಾಗೇ ನೋಡಿದ್ದೀನಿ ಕಾಲ ಹಿಡಿಯೋಣ ಅಂತ. ಅದಕ್ಕೆ ಓಕೆ ಫ್ಯಾಂಟಾಸ್ಟಿಕ್. ಅದಾದಮೇಲೆ ಅವ್ರ ತಾಯಿಯವರು ಬಂದಿದ್ದಾರೆ, ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ಮೀಡಿಯಾ ಬಂದಿದ್ದಾರೆ, ಸಪೋರ್ಟ್ ಬೇಕು. ವೇಲೂರು ಬಂದಿದ್ದಾರೆ, ಆ್ಯಂಡ್ ಸುಪ್ರೀತ್ ಅವ್ರು ಬಂದಿದ್ದಾರೆ. ಸುಪ್ರೀತ್ ಬಿಡಿ, ಅವ್ರು ಏನು ಇವಾಗ ಇಡೀ ಎಲ್ಲ ಸಿನಿಮಾಗಳು ಯಾರಾದ್ರೆ KVN ಸುಪ್ರೀತ್. ಇವಾಗ ನಾಳೆ ಶೂಟಿಂಗ್ ಇದೆ, ಅದು KVN ಅವರಿಗೆ. ಸೊ KVN ಒಂಥರ ಪವರ್ ಹೌಸ್ ಥರ ಆಗ್ಬಿಟ್ಟಿದ್ದಾರೆ ಅವರು. ಸೊ ಇವರು ಒಳ್ಳೇದಾಗಲಿ ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು, ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ. ಈ ಸಿನಿಮಾ ಎಲ್ಲರೂ ನೋಡಬೇಕು, ಬರೀ ನೋಡ್ತೀವಿ ಹೇಳ್ತೀವಿ ಇಲ್ಲ. ಎವ್ರಿಬಡಿ ಶುಡ್ ವಾಚ್. ಎಲ್ಲ ಸಿನಿಮಾ ನೋಡ್ತೀರ, ಇದೊಂದು ಸಿನಿಮಾ ನೋಡಿ. ಅವಾಗ ನಮ್ಮ ಭಾಷೆ ಉದ್ಧಾರ ಆಗಬೇಕು. ನಮ್ಮ ಹೊಸಬ್ರು ಬರ್ತಾರೆ, ಅವ್ರಿಗೊಂದು ಒಂದು 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 ಸ್ಥಾನ ಬರಬೇಕಂದ್ರೆ ತಾವೆಲ್ಲರೂ ಅಷ್ಟು ನಮ್ಮನ್ನೆಲ್ಲ ಹೆಂಗೆ ಆಶೀರ್ವಾದ ಮಾಡೋದು ಆ ರೀತಿ ಆಶೀರ್ವಾದ ಮಾಡಬೇಕು. ಯು ಶುಡ್ ಪ್ರೆಸ್ ದೆಮ್, ಯು ಶುಡ್ ಕಮ್. ಯಾಕೆ ಸಿನಿಮಾ ಮಾಡಿದ್ದಾರೆ, ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಿದೆಯಲ್ಲ, ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ ನಾಳೆ ನೋಡೋಣ OTT ಬರ್ತೀನೋ, ಕಮ್ ಟು ದ ಥಿಯೇಟರ್. ನೀವು ಬಂದ್ರೇ ಎಷ್ಟೋ ಥಿಯೇಟರ್ಗಳು ಉಳಿಯುತ್ತಾರೆ, ಎಷ್ಟು ಜನ ಬದುಕ್ತಾರೆ. ಆಮೇಲೆ ನಿಮ್ಮನ್ನು ನಂಬಿದ್ದೀವಿ ನಾವು. ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ನಾನು ಅದೇ ಕೇಳ್ಕೊಳ್ಳೋದು, ಇನ್ನೇನಿಲ್ಲ.
ನಮ್ಮ ಸಿನಿಮಾಗಳನ್ನ ಬೇರೆ ಸಿನಿಮಾಗಳು ಹೆಂಗೆ ನೋಡ್ತೀವಿ ಆ ರೀತಿ ಬಂದು ಈ ಸಿನಿಮಾ ನೋಡಿ. ಯಾಕಂದರೆ ಫ್ಯಾಂಟಾಸ್ಟಿಕ್ ಮಾಡಿದ ಪೋರ್ಚುಗೀಸ್ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ, ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ. ಅವ್ರು ಇಷ್ಟಪಟ್ಟು ಮಾಡಿದ್ರು, ಕಷ್ಟಪಟ್ಟು ಮಾಡಿಲ್ಲ. ಆ್ಯಕ್ಚುಲಾಗಿ ಎಲ್ಲರೂ ಹೇಳಿದ್ರು ವಾಮಿಟ್ ಎಲ್ಲ ಬಂತು, ಏನು ಅದೇನು ನಾವು ಸೀಗೆ ಹೋದ ತಕ್ಷಣ ಚೆನ್ನಾಗಿ ಆ ಸಮುದ್ರದ ಬಿಟ್ರೆ ವಾಮಿಟ್ ಬಂದಿದೆ. ಎಂಜಾಯ್ ಮಾಡಬೇಕಷ್ಟೇ. ನೀರು ಏನು ನೀರು ಧುಮುಕಿದ್ರೆ ಎಷ್ಟು ನಾವು ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು ಅದು. ಬಟ್ ನಿಜವಲ್ಲ ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿಯಾಗುತ್ತೆ. ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯ್ತು ಈ ಥರ. ಇದು AK-47 ಒಂದು ಏನಂತೀವಿ ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ ಮಧುವರ್ದು. ಸೊ ಒಂದು ರ್ಯಾಂಪ್ ಆಗಿತ್ತು, ನಂಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಬಂದು ನನಗೆ ಅವತ್ತು ಗೊತ್ತಿಲ್ಲ ಶೂಟಿಂಗ್ ಇದ್ದೆ, ಬಂದು ಅವ್ರು ಒಂದ್ಸತಿ ನೋಡ್ಕೊಂಡೆ ಮೇಡಮ್ ನಂಗೆ ಗೊತ್ತಲ್ಲ, ನಾನು ಯೂಶಲ್ ಸರಿ ನಾನು ಕನ್ನಡ ಬಂದು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ ಎಲ್ಲ ಒಂದು ಶಿವಣ್ಣ ಕಟ್ ಮಾಡಿದೆ, ಇಮಿಡಿಯೇಟ್ ಕೂತ್ಕೊಂಡ್ಬಿಟ್ಟೆ. ನಾನು ಕನ್ನಡದ ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ. ಅಲ್ಲಿ ನಾವು ಮಾಡ್ತಿದ್ದ ಫಂಕ ಪಡಿದ್ರೆ ನಮ್ಗೆ ಅವಮಾನ, ಹೀರೋ ಬಿದ್ದುಬಿಡಾಗಣ ಏನೇ ಮಾಡೋಣ ನಮಗೆ ಅವಾಗ ಸ್ವಲ್ಪ ಇದೊಂದು ಏಟ್ ಆಯ್ತು ಪರವಾಗಿಲ್ಲ. ಬಟ್ ಅವಾಗ ಆಮೇಲೆ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ. ಆಲ್ವೇಸ್ ಅಷ್ಟೇ, ನಾವು ಏನು ಮಾಡಿದ್ರು ಇಂಟ್ರೆಸ್ಟಿಂದ ಮಾಡಬೇಕು. ನಾವು ಸೋಲಲ್ಲ, ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಮಾಡಬೇಕು. ದೇವ್ರ ಆಶೀರ್ವಾದ ಇರುತ್ತೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನಾನು ಆಶೀರ್ವಾದ ಅಲ್ಲ, ಅಭಿಮಾನಿ ದೇವ್ರಿಗೂ ಆಶೀರ್ವಾದ ಇರಬೇಕು ಮುಖ್ಯ. ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಈ ಸಿನಿಮಾ ಚೆನ್ನಾಗಿ ಹೋಗ್ಬೇಕಾದ್ರೆ ಸಕ್ಸಸ್ ಬೇಕಿದ್ರೆ ನಾನು ಕರೀರ್ನ ಬರ್ತೀನಿ. ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಪಿಕ್ಚರ್ನಲ್ಲಿ. ನಂಗೆ ಅದಕ್ಕೆ ಬೇಡ ಬೈಟೇ ಕೊಡೋದು, ಇಲ್ಲೇ ಬಂದು ಬೈಟ್ ಕೊಡೋಣ ಅಂತ ಅನಿಸ್ತು. ಆಮೇಲೆ ಪಾಪ ನನಗೋಸ್ಕರ ಪಕ್ಕದಲ್ಲೇ ಹಾಕೊಂಡ್ರು, ತುಂಬ ಥ್ಯಾಂಕ್. ಬಟ್ ಎಲ್ಲ ಹಾಕಿದ್ದು ನಾವು ಬರ್ತಿದ್ದೆ. ಬಟ್ ಇವತ್ತು ಭಾನುವಾರ ಈಸಿಯಾಗಿತ್ತು, ಬಟ್ ನಮಗೂ ಒಳ್ಳೇದಾಯಿತು. ಯಾಕಂದರೆ ನಾವು ಕಂಟಿನ್ಯೂಸ್ ಇವಾಗ 1.5 ಮಂತಿಂದ ಸ್ವಲ್ಪ ಅಗೈನ್ ಬ್ಯಾಕ್ ಟು ಶೂಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ ಇವಾಗ. ಸೊ ಸ್ವಲ್ಪ ಪವರ್ ಜಾಸ್ತಿ ಇದೆ ಅವಾಗ, ಅದರಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಅಗೈನ್. ಯಾಕಂದ್ರೆ ಬಂದಾದ್ಮೇಲಿಂದ ಒಂದು ಸಿನಿಮಾ ಒಂದು 2 days ಅವನ್ನ ಆ್ಯಡ್ ಶೂಟ್ಸ್ ಮಾಡ್ತಾ ಇದ್ರು. ಇವಾಗ 1 ಮಂತಿಂದ ಇದು ಮಾಡಬೇಕಾದ್ರೆ ಅನ್ನಿಸ್ತು. ಬಟ್ ರಿಯಲಿ ಗುಡ್. ಆ್ಯಂಡ್ ನಾನು ಬಂದಿದ್ದು ತುಂಬ ಖುಷಿ ಆಯ್ತು ನನಗೆ, ನೋಡಿದ್ದು ಸಾಂಗ್ಸ್ ನೋಡಿದ್ದು ಇರ್ಬೋದು, ಎವ್ರಿಥಿಂಗ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್, ಪಾಸಿಟಿವ್ ಆಗಿದೆ. ಐ ಥಿಂಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ದೇ ವಿಲ್ ಸಪೋರ್ಟ್ ಯು, ಮಾರ್ಕ್ ಮೈ ವರ್ಡ್. ಆ್ಯಂಡ್ ಡೋಂಟ್ ಡೂ ಎನಿ ಗಿಮಿಕ್ಸ್. ಕಣ್ಣೀರು ಹಾಕ್ಬಿಟ್ಟು ಇಲ್ಲಿ ಡೋಂಟ್ ವಾಂಟ್. ಪ್ಲೀಸ್ ಬಿ ಪಾಸಿಟಿವ್, ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ, ಚೆನ್ನಾಗಿ ಮಾಡಿ, ತಮಾಷೆ ಮಾಡಿ, ಒಳ್ಳೆ ರೀತಿಲಿ ಮಾಡಿ, ಎಂಜಾಯ್ ಮಾಡೋಣ. ಇಟ್ಸ್ ಎವ್ರಿಬಡೀಸ್ ಜಾಬ್. ನಿಮ್ಮದು ಜಾಬು, ನಮ್ಮದು ಜಾಬು. ನಾವು ನಿನ್ನ ಮರ್ಯಾದೆ ಕೊಟ್ಕೊಟ್ಟಂಗೆ ಕರೆದಾಗೆ ನೀವು ನಮ್ಮ ಮರ್ಯಾದೆ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಏನಿಲ್ಲ, ಪಿಕ್ಚರ್ ಹೆಂಗಿದೆ ಅದು ಸೆಕೆಂಡ್ಲಿ, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ಹೆಂಗೆ ನಾವು ಅವ್ರನ್ನ ಹೆಲ್ಪ್ ಮಾಡಬೇಕು, ಹೆಲ್ಪ್ ಮಾಡಿ ನಮ್ಮ ಕನ್ನಡ ಸಿನಿಮಾ ಬೇರೆ ಥರ ರೀಚ್ ಆಗೋಕ್ಕೆ ನೀವೆಲ್ಲ ಹೆಲ್ಪ್ ಮಾಡಬೇಕು ಅಂತ. ಡೋಂಟ್ ಫೀಲ್ ಬ್ಯಾಡ್ ದಟ್ ಇದು ಶಿವಣ್ಣ ಹಿಂಗೆ ಮಾತಾಡ್ತಿದ್ರೆ ಏನು ಬೇಜಾರು ಮಾಡ್ಕೋಬೇಡಿ. ಅದಕ್ಕೊಂದು ಆಗ್ತದೆ ಗೊತ್ತು, ಒಂದು ಸ್ಮಾಲ್ ಟರ್ಮ್ ಹೋಗ್ಬಿಟ್ಟು ಶಿವಣ್ಣ ಹತ್ತಿರ ಅಂತ ಆಗ್ತಿಲ್ಲ. ಇಟ್ಸ್ ನೈಸ್ ಟು ಲುಕ್, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಬೇಡ, ಚೆನ್ನಾಗಿದೆ, ನಾವು ಜಾಲಿಯಾಗಿ ಕರೆದಿದ್ದೀವಿ. ನಾಳೆ ದಿನ ನೋಡ್ಬೇಕು ನಾವು ತಿರ್ಗಾ. ಹಿಂಗೆ ನೋಡ್ಬೇಡಿ, ಹಿಂಗೆ ನೋಡ್ಕೊಂಡು ಹೋಗ್ಬಾರ್ದು, ಹಿಂಗೆ ನೋಡಬೇಕು. ಅದು ಪರಸ್ಪರ ಅಲ್ವಾ? ಓಕೆ, ಏನು ಯಾರು ಸಪೋ ಇದೇ ಇಲ್ಲ, ಚೆನ್ನಾಗಿಲ್ಲ ಮತ್ತೆ ಯಾತಿಗೆ ಮತ್ತೆ ಏನು ಆನ್ಸರ್ ಮಾಡ್ತಾರೆ, ಏನು ಆಮೇಲೆ ನಾನು ಹುಷಾರ್ ಅನ್ಕೊಂಡ್ಬಿಡ್ತಾರೆ. ಇವನೇ ಬಾಯ್ ಬಂದಾಗ ಮಾತಾಡ್ತಾರೆ. ನಾನು ಪ್ಲೀಸ್ ಪಾಸಿಟಿವ್, ಚೆನ್ನಾಗಿ ನನ್ನ ತಪ್ಪಿದ್ರೆ ಹೇಳಿ, ಐ ವಿಲ್ ರೆಕ್ಟಿಫೈ ಇಟ್. ಓಕೆ, ಇಷ್ಟು ಹೇಳ್ತಾ ಗತಭಾಗಕ್ಕೆ ವೈಭವಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಗುಡ್ ಲಕ್ ಸುನಿ, ಆಲ್ ದಿ ಬೆಸ್ಟ್ ವಿಶ್ವಂತ್, ಆಲ್ ದಿ ಬೆಸ್ಟ್. ಅನುಪಮ ಅವರೇ ತುಂಬ ಚೆನ್ನಾಗಿ ಆ್ಯಸ್ ಯೂಶುವಲ್ ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆ್ಯಂಡ್ ನನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿರೋದು ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಿಮ್ಮೆಲ್ಲರೂ ಒಂದು ಆರೈಕೆ ಇರ್ಬೋದು, ವಿಶ್ವಾಸ ಇರ್ಬೋದು. ನಾನಿವಾಗ ತಿರ್ಗಾ ಇಷ್ಟು ಮಟ್ಟಿಗೆ ಸ್ಟ್ರಾಂಗಾಗಿ ಬಂದಿದೆ. ನಿಮ್ಮ ಲವ್ ಆ್ಯಂಡ್ ಥ್ಯಾಂಕ್ಸ್ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ